ತಂಡಗಳಿಗೆ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ. ಚಳಿಯ ವಾತಾವರಣ ಹೆಚ್ಚಾಗ್ತಾ ಇದೆ. ಚಳಿಯಿಂದಾಗಿ ಜನ ನಡುಗ್ತಾ ಇದ್ದಾರೆ. ಈ ಚಳಿಯ ಪ್ರಮಾಣ ಎಷ್ಟು ದಿನಗಳ ಕಾಲ ಇರುತ್ತೆ, ಮತ್ತೆ ಇನ್ನಷ್ಟು ಕನಿಷ್ಠ ತಾಪಮಾನ ಕುಸಿಯುತ್ತಾ ಅನ್ನೋದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹವಾಮಾನ ತಜ್ಞರಾಗಿರುವಂತಹ CS ಪಾಟೀಲ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಭಾಗದಲ್ಲಿ ಕೂಡ ಉಷ್ಣಾಂಶ ಕುಸಿತಾ ಇದೆ. ಮುಂದಿನ ಎಷ್ಟು ದಿನಗಳ ಕಾಲ ಈ ರೀತಿಯಾದಂತಹ ವಾತಾವರಣ ಇರುತ್ತೆ ಸರ್? ಮುಂದಿನ 3 ದಿನಗಳವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ತಂಪು ಗಾಳಿ ಮುಂದುವರಿಯುವ ಸಾಧ್ಯತೆ ಐತಿ. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಈ ಜಿಲ್ಲೆಗಳಲ್ಲಿ ಡಿಸೆಂಬರ್ 14, 15 ಹಾಗೂ 16ರಂದು ಶೀತ ಗಾಳಿಯು ಬೀಸುವ ಸಾಧ್ಯತೆ ಇದೆ. ಮತ್ತು ಈ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಡಿಸೆಂಬರ್ 14, 15 ಹಾಗೂ 16ರಂದು ಇರ್ಬೋದು. ಮತ್ತು ಡಿಸೆಂಬರ್ 17ರಿಂದ ತಾತ್ಕಾಲಿಕವಾಗಿ ಕರ್ನಾಟಕ ರಾಜ್ಯಾದ್ಯಂತ ಉಷ್ಣತೆ ಏರಿಕೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಡಿಸೆಂಬರ್ 14, 15 ಹಾಗೂ 16ರಂದು ಕನಿಷ್ಠ ಉಷ್ಣಾಂಶ ಸುಮಾರು 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಮುಂಜಾನೆ ಮಂಜು ಬೀಳುವ ಸಾಧ್ಯತೆಗಳನ್ನು ಕೂಡ ಅದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ಸುಮಾರು 20 ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು. ಮತ್ತು ಡಿಸೆಂಬರ್ 17ರಿಂದ ಪೂರ್ವದಿಂದ ಗಾಳಿ ಬೀಸುವ ಸಾಧ್ಯತೆ ಇರುವುದರಿಂದ ಕರ್ನಾಟಕ ರಾಜ್ಯಾದ್ಯಂತ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳದಾವೆ. ಸರ್, ಈಗ ಪ್ರಮುಖವಾಗಿ ಇವತ್ತು ಯಾವ ಥರ ಇದೆ ವಾತಾವರಣ? ಶೀತಗಾಳಿ ಪ್ರಮಾಣ ಎಷ್ಟಿದೆ ಅಂತ ಹೇಳಿ. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ಬಂದಿದೆ. ಮತ್ತು ಕೆಲವು ಕಡೆ ಅತಿಯಾದ ಶೀತಗಾಳಿ ಕೂಡ ಬೀಸಿದೆ. ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಯಲ್ಲಿ ಅತಿ ಶೀತಗಾಳಿ ಅಂದರೆ 7 ಡಿಗ್ರಿ ತನಕ ಬಂದಿದೆ. ಇದೇ ರೀತಿ ಇನ್ನೂ ಒಂದು 3 ದಿವಸ ಕಂಟಿನ್ಯೂ ಆಗ್ಬೋದು. ನಂತರ 3 ದಿವಸ ಆದ ನಂತರ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ತಾತ್ಕಾಲಿಕವಾಗಿ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವು. ಸರ್, ಏನಾದರೂ ಮಳೆ ಬರುವಂತ ಸಾಧ್ಯತೆ ಇದೆ? ಪ್ರಮುಖವಾಗಿ ಶೀತಲ ವಾತಾವರಣ ಒಂದು ಸೃಷ್ಟಿಯಾದಾಗ ಈ ರೀತಿಯಾಗಿ ಮಳೆ ಬರುವಂಥದ್ದು, ಜಿಟಿಯಾಗಿ ಮಳೆ ಬರುವಂಥ ಸಾಧ್ಯತೆಗಳಿರ್ತವೆ. ಈ ರೀತಿಯಾದ ಸಾಧ್ಯತೆಗಳೇನಾದರೂ ಇದೆಯಾ? 3 ದಿವಸ ಆದ ನಂತರ ಈಸ್ಟರ್ಲಿ ವೇವ್ಸ್ಲಿಂದ ಒಂದು ಸಿಸ್ಟಮ್ ಬಂಗಾಳ ಉಪಸಾಗರದಲ್ಲಿ ಈಗಿದೆ. ಅದು 3 ದಿವಸ ಆದ ನಂತರ ಅದು ಒಂದು ಸ್ವಲ್ಪ ವಾರ್ಮ್ ಏರ್ ತರ್ಬೋದು. ಆದರೆ ತಮಿಳುನಾಡು ಮತ್ತು ಕೇರಳಕ್ಕೆ ಸ್ವಲ್ಪ ಮಳೆ ತರ್ಬೋದು. ಆದರೆ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲಿಂದ ಏನು ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ಇಲ್ಲ. ಸರ್, ಇದು ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ವಾತಾವರಣ ತುಂಬಾ ವಿರಳ. ಆದರೆ ಇದು ಎಷ್ಟು ವರ್ಷದ ಬಳಿಕ ಈ ರೀತಿಯಾದಂತಹ ತಂಪು ಗಾಳಿ ಮತ್ತೆ ಕನಿಷ್ಠ ಉಷ್ಣಾಂಶ ಕಡಿಮೆ ಆಗಿರುವಂಥದ್ದು ಎಷ್ಟು ವರ್ಷಗಳ ಬಳಿಕ ಸರ್ ಇದು? ಇಲ್ಲ, ಕನಿಷ್ಠ ಉಷ್ಣಾಂಶ ಇದು ನಾರ್ಮಲ್ ಆಗಿ ಐತಿ. ಇದು ಇಲ್ಲಿ 13, 14, 15 ಡಿಗ್ರಿ ಸೆಂಟಿಗ್ರೇಡ್ ಕಳೆದ 3-4 ದಿವಸದಿಂದ ದಾಖಲಾಗಿದೆ. ಇದು ಸಾಮಾನ್ಯವಾಗಿ ಇಷ್ಟು ಉಷ್ಣಾಂಶ ಡಿಸೆಂಬರ್ನಲ್ಲಿ ಬರ್ತೈತಿ. ಸರ್, ಈಗ ಮುಂದಿನ 3 ದಿನಗಳ ಕಾಲ ವಾತಾವರಣದಲ್ಲಿ ಏರಿಳಿತಗಳು ಇದ್ದೇ ಇರ್ತವೆ. ಯಾವ ರೀತಿಯಾಗಿ ಜನ ಎಚ್ಚೆತ್ಕೋಬೇಕು ಅಂತ? ಜನ ರಾತ್ರಿ ವೇಳೆಯಲ್ಲಿ ಅಂದ್ರೆ ತಾಪಮಾನ ಭಾಳ ಕಡಿಮೆ ಇರ್ತೈತಿ. ಮತ್ತು ತಾವು ಉಣ್ಣೆ ಬಟ್ಟೆಗಳನ್ನು ಧರಿಸುವುದರಿಂದ, ಮನೆಯಲ್ಲಿ ಹೀಟರ್ ಯೂಸ್ ಮಾಡುವುದರಿಂದ, ಮತ್ತು ಬೆಳಗಿನ ಹೊತ್ತಿನಲ್ಲಿ ಹೊರಗೆ ಅಡ್ಡಾಡೋದನ್ನು ಕಡಿಮೆ ಮಾಡುವುದರಿಂದ, ಮತ್ತು ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಇದರಲ್ಲಿಂದ ನಾವು ಕಡಿಮೆ ಮಾಡ್ಕೋಬಹುದು ತಂಪು ಗಾಳಿಯ ಒಂದು ಪರಿಣಾಮವನ್ನು. ಸರ್, ಈಗ ಕೊನೆಯ ಪ್ರಶ್ನೆ, 3 ದಿನಗಳ ಬಳಿಕ ವಾತಾವರಣ ಕ್ವೈಟ್ ನಾರ್ಮಲ್ ಆಗುತ್ತಾ ಅಥವಾ ಮತ್ತೆ ಚಳಿ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆಗಳು ಏನಿದೆ? ದಿವಸ ಆದ ನಂತರ ಮತ್ತೆ ನಾರ್ಮಲ್ ಆಗಿ ಆಗುತ್ತಾ. ಮತ್ತು ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ಮೊದಲನೇ ವಾರ ಮತ್ತು 2ನೇ ವಾರದಲ್ಲಿ ಮತ್ತೆ ಚಳಿ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಅದಾವೆ. ಇದಿಷ್ಟು ಹವಾಮಾನ ತಜ್ಞ CS ಪಾಟೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ತಂಡಗಳಿಗೆ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ. ಚಳಿಯ ವಾತಾವರಣ ಹೆಚ್ಚಾಗ್ತಾ ಇದೆ. ಚಳಿಯಿಂದಾಗಿ ಜನ ನಡುಗ್ತಾ ಇದ್ದಾರೆ. ಈ ಚಳಿಯ ಪ್ರಮಾಣ ಎಷ್ಟು ದಿನಗಳ ಕಾಲ ಇರುತ್ತೆ ಮತ್ತೆ ಇನ್ನಷ್ಟು ಕನಿಷ್ಠ ತಾಪಮಾನ ಕುಸಿಯುತ್ತಾ ಅಂತ ಅನ್ನೋದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹವಾಮಾನ ತಜ್ಞರಾಗಿರುವಂತಹ CS ಪಾಟೀಲ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಭಾಗದಲ್ಲಿ ಕೂಡ ಉಷ್ಣಾಂಶ ಕುಸಿತಾ ಇದೆ. ಮುಂದಿನ ಎಷ್ಟು ದಿನಗಳ ಕಾಲ ಈ ರೀತಿಯಾದಂತಹ ವಾತಾವರಣ ಇರುತ್ತೆ ಸರ್? ಮುಂದಿನ 3 ದಿನಗಳವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ತಂಪು ಗಾಳಿ ಮುಂದುವರಿಯುವ ಸಾಧ್ಯತೆ ಐತಿ. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಈ ಜಿಲ್ಲೆಗಳಲ್ಲಿ ಡಿಸೆಂಬರ್ 14, 15 ಹಾಗೂ 16ರಂದು ಶೀತ ಗಾಳಿಯು ಬೀಸುವ ಸಾಧ್ಯತೆ ಇದೆ. ಮತ್ತು ಈ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಡಿಸೆಂಬರ್ 14, 15 ಹಾಗೂ 16ರಂದು ಇರ್ಬೋದು. ಮತ್ತು ಡಿಸೆಂಬರ್ 17ರಿಂದ ತಾತ್ಕಾಲಿಕವಾಗಿ ಕರ್ನಾಟಕ ರಾಜ್ಯಾದ್ಯಂತ ಉಷ್ಣತೆ ಏರಿಕೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಡಿಸೆಂಬರ್ 14, 15 ಹಾಗೂ 16ರಂದು ಕನಿಷ್ಠ ಉಷ್ಣಾಂಶ ಸುಮಾರು 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಮುಂಜಾನೆ ಮಂಜು ಬೀಳುವ ಸಾಧ್ಯತೆಗಳನ್ನು ಕೂಡ ಅದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ಸುಮಾರು 20 ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು. ಮತ್ತು ಡಿಸೆಂಬರ್ 17ರಿಂದ ಪೂರ್ವದಿಂದ ಗಾಳಿ ಬೀಸುವ ಸಾಧ್ಯತೆ ಇರುವುದರಿಂದ ಕರ್ನಾಟಕ ರಾಜ್ಯಾದ್ಯಂತ ರಾತ್ರಿಯ ವೇಳೆಯಲ್ಲಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳದಾವು. ಸರ್, ಈಗ ಪ್ರಮುಖವಾಗಿ ಇವತ್ತು ಯಾವ ಥರ ಇದೆ ವಾತಾವರಣ? ಶೀತಗಾಳಿ ಪ್ರಮಾಣ ಎಷ್ಟಿದೆ ಅಂತ ಹೇಳಿ. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ಬಂದಿದೆ. ಮತ್ತು ಕೆಲವು ಕಡೆ ಅತಿಯಾದ ಶೀತ ಗಾಳಿ ಕೂಡ ಬೀಸಿದೆ. ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಯಲ್ಲಿ ಅತಿ ಶೀತ ಗಾಳಿ ಅಂದರೆ 7 ಡಿಗ್ರಿ ತನಕ ಬಂದಿದೆ. ಇದೇ ರೀತಿ ಇನ್ನೂ ಒಂದು 3 ದಿವಸ ಕಂಟಿನ್ಯೂ ಆಗ್ಬೋದು. ನಂತರ 3 ದಿವಸ ಆದ ನಂತರ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ತಾತ್ಕಾಲಿಕವಾಗಿ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವು. ಸರ್, ಏನಾದರೂ ಮಳೆ ಬರುವಂತ ಸಾಧ್ಯತೆ ಇದೆ? ಪ್ರಮುಖವಾಗಿ ಶೀತಲ ವಾತಾವರಣ ಒಂದು ಸೃಷ್ಟಿಯಾದಾಗ ಈ ರೀತಿಯಾಗಿ ಮಳೆ ಬರುವಂಥದ್ದು, ಜಿಟಿಯಾಗಿ ಮಳೆ ಬರುವಂಥ ಸಾಧ್ಯತೆಗಳಿರ್ತವೆ. ಈ ರೀತಿಯಾದ ಸಾಧ್ಯತೆಗಳೇನಾದರೂ ಇದೆಯಾ? 3 ದಿವಸ ಆದ ನಂತರ ಈಸ್ಟರ್ಲಿ ವೇವ್ಸ್ಲಿಂದ ಒಂದು ಸಿಸ್ಟಮ್ ಬಂಗಾಳ ಉಪಸಾಗರದಲ್ಲಿ ಈಗಿದೆ. ಅದು 3 ದಿವಸ ಆದ ನಂತರ ಅದು ಒಂದು ಸ್ವಲ್ಪ ವಾರ್ಮ್ ಏರ್ ತರ್ಬೋದು. ಆದರೆ ತಮಿಳುನಾಡು ಮತ್ತು ಕೇರಳಕ್ಕೆ ಸ್ವಲ್ಪ ಮಳೆ ತರ್ಬೋದು. ಆದರೆ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲಿಂದ ಏನು ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ಇಲ್ಲ. ಸರ್, ಇದು ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ವಾತಾವರಣ ತುಂಬಾ ವಿರಳ. ಆದರೆ ಇದು ಎಷ್ಟು ವರ್ಷದ ಬಳಿಕ ಈ ರೀತಿಯಾದಂಥ ತಂಪು ಗಾಳಿ ಮತ್ತೆ ಕನಿಷ್ಠ ಉಷ್ಣಾಂಶ ಕಡಿಮೆ ಆಗಿರುವಂಥದ್ದು ಎಷ್ಟು ವರ್ಷಗಳ ಬಳಿಕ ಸರ್ ಇದು? ಇಲ್ಲ, ಕನಿಷ್ಠ ಉಷ್ಣಾಂಶ ಇದು ನಾರ್ಮಲ್ ಆಗೇ ಐತಿ. ಇಲ್ಲಿ 13, 14, 15 ಡಿಗ್ರಿ ಸೆಂಟಿಗ್ರೇಡ್ ಕಳೆದ 3-4 ದಿವಸದಿಂದ ದಾಖಲಾಗಿದೆ. ಇದು ಸಾಮಾನ್ಯವಾಗಿ ಇಷ್ಟು ಉಷ್ಣಾಂಶ ಡಿಸೆಂಬರ್ನಲ್ಲಿ ಬರ್ತೈತಿ. ಸರ್, ಈಗ ಮುಂದಿನ 3 ದಿನಗಳ ಕಾಲ ವಾತಾವರಣದಲ್ಲಿ ಏರಿಳಿತಗಳು ಇದ್ದೇ ಇರ್ತವೆ. ಯಾವ ರೀತಿಯಾಗಿ ಜನ ಎಚ್ಚೆತ್ಕೋಬೇಕು ಅಂತ? ಜನ ರಾತ್ರಿಯ ವೇಳೆಯಲ್ಲಿ ಅಂದ್ರೆ ತಾಪಮಾನ ಭಾಳ ಕಡಿಮೆ ಇರ್ತೈತಿ. ಮತ್ತು ತಾವು ಉಣ್ಣೆ ಬಟ್ಟೆಗಳನ್ನು ಧರಿಸುವುದರಿಂದ, ಮನೆಯಲ್ಲಿ ಹೀಟರ್ ಯೂಸ್ ಮಾಡುವುದರಿಂದ, ಮತ್ತು ಬೆಳಗಿನ ಹೊತ್ತಿನಲ್ಲಿ ಹೊರಗೆ ಅಡ್ಡಾಡೋದನ್ನು ಕಡಿಮೆ ಮಾಡುವುದರಿಂದ, ಮತ್ತು ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಇದರಲ್ಲಿಂದ ನಾವು ಕಡಿಮೆ ಮಾಡ್ಕೋಬಹುದು ತಂಪು ಗಾಳಿಯ ಒಂದು ಪರಿಣಾಮವನ್ನು. ಸರ್, ಈಗ ಕೊನೆಯ ಪ್ರಶ್ನೆ, 3 ದಿನಗಳ ಬಳಿಕ ವಾತಾವರಣ ಕ್ವೈಟ್ ನಾರ್ಮಲ್ ಆಗುತ್ತಾ ಅಥವಾ ಮತ್ತೆ ಚಳಿ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆಗಳು ಏನಿದೆ? 3 ದಿವಸ ಆದ ನಂತರ ಮತ್ತೆ ನಾರ್ಮಲ್ ಆಗಿ ಆಗುತ್ತಾ. ಮತ್ತು ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ಮೊದಲನೇ ವಾರ ಮತ್ತು 2ನೇ ವಾರದಲ್ಲಿ ಮತ್ತೆ ಚಳಿ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಅದಾವೆ. ಇದಿಷ್ಟು ಹವಾಮಾನ ತಜ್ಞ CS ಪಾಟೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.